ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ? ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ? ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 21ನೇ ಅಧ್ಯಾಯ 5ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ನೀನು ರಾಜನಿಗೆ ಜಯವನ್ನು ದೊರಕಿಸಿ ಅವನಿಗೆ ಗೌರವವನ್ನು ಹೊಗಳಿಕೆಯನ್ನು ಬರಮಾಡಿದೆ. ನೀನು ರಾಜನಿಗೆ ಶಾಶ್ವತವಾದ ಆಶೀರ್ವಾದವನ್ನು ಕೊಟ್ಟಿರುವೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವರಾಗಿದ್ರೆ ಪ್ರಿಯರೇ. ನಮಗೆ ಗೌರವವು ಆಶೀರ್ವಾದವು ಎಲ್ಲಿಂದ ಬರುವುದು ಪ್ರಿಯರೇ? ದೇವರಿಂದ ಮಾತ್ರ ಬರುವುದು ಪ್ರಿಯರೇ. ನಾವು ಯಾವ ಸ್ಥಳದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ನಾವು ಗೌರವವನ್ನು ಕಳ್ಕೊಂಡಿದ್ದೀವೋ ಅದೇ ಒಂದು ಸ್ಥಳದಲ್ಲಿ ನಮಗೆ ಗೌರವವನ್ನು ಬರುವಂತೆ ದೇವರ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ನೀನು ರಾಜನಿಗೆ ಜಯವನ್ನು ದೊರಕಿಸಿ ಅವನಿಗೆ ಗೌರವವನ್ನು ಹೊಗಳಿಕೆಯನ್ನು ಬರಮಾಡಿದೆ. ನೀನು ರಾಜನಿಗೆ ಶಾಶ್ವತವಾದ ಆಶೀರ್ವಾದವನ್ನು ಪ್ರಕಟಿಸಿದೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ದೇವರು ನಮ್ಗೆ ಆತನು ಎಲ್ಲಾ ವಿಷಯದಲ್ಲಿ ಆತನ ದಯೆ, ಆತನ ಕೃಪೆ, ಆತ ನಮ್ಗೆ ಒಂದು ಗೌರವವನ್ನು ಕೊಡುವಂತ ದೇವರು ಪ್ರಿಯರೇ. ನಮ್ಮ ಕುಟುಂಬ ವಿಷಯದಲ್ಲಿ ನಾವು ಸಮಸ್ಯೆಗಳು ಎದುರಾದಾಗ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನಾವು ಅನೇಕ ರೀತಿಗಳ ಸಮಸ್ಯೆಗಳನ್ನು ನೋಡಿ ನಾವು ಭಯ ಪಡ್ತಾ ಇರ್ತೇವೆ. ಯಾವ ವಿಷಯದಾಗ ನಾವು ಗೌರವ ಕಳ್ಕೊಂಡಿದ್ದೇವೆ, ಅವಮಾನ ಸ್ಥಿತಿಗಳು ಹೊಂದಿದ್ದೇವೋ ಅವು ಎಲ್ಲಾ ವಿಷಯಗಳಲ್ಲಿ ದೇವರು ನಮಗೆ ತಿರುಗಿ ಗೌರವವನ್ನು ಹೊಂದಿಕೊಳ್ಳುವಂತೆ ಆತನ ಕೃಪೆ ಮಾಡುವಂತ ದೇವರು. ಆತನ ಶಾಶ್ವತವಾದ ಆಶೀರ್ವಾದವನ್ನು ಕೊಟ್ಟಿರುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯ. ಇಷ್ಟು ದಿನಮಾನಗಳೆಲ್ಲ ನೀವು ಎಷ್ಟೇ ಅವಮಾನ ಹೊಂದಿದ್ರು, ಎಷ್ಟೇ ನೀವು ಏನಿಲ್ಲಂತ ಸ್ಥಿತಿಯಲ್ಲಿ, ಗೌರವನು ಇಲ್ಲದಂತ ಸ್ಥಿತಿಯಲ್ಲಿ, ಅಲ್ಲಿ ಒಂದು ಶಾಶ್ವತ ಪ್ರೀತಿ ಇಲ್ಲಂತ ಸ್ಥಿತಿಯಲ್ಲಿ ಯಾರ ಮುಂದೆ ನೀವು ಎಷ್ಟು ಅವಮಾನ ಹೊಂದಿದ್ರು ಪ್ರಿಯರೇ, ಆದ್ರೆ ಭಯ ಪಡಬೇಡಿ, ನೀವು ಧೈರ್ಯ ತಂದುಕೊಡಿ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಗೌರವವನ್ನು ಕೊಟ್ಟು ಅದೇ ಸ್ಥಳ ನಮ್ಗೆ ತಲೆ ಎತ್ತು ಬಾಳುವಂತೆ ಆತನ ಕೃಪೆ ಮಾಡುವಂತ ದೇವರು. ಆತನ ಶಾಶ್ವತ ಪ್ರೀತಿಯಿಂದ ಆತ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ಅದ್ಭುತ ರೀತಿಯಾಗಿ ಆತನ ನಡೆಸುವಂತ ದೇವರು ಆತನಾಗಿದ್ದಾನೆ ಪ್ರಿಯ. ಇಷ್ಟು ದಿನಮಾನಗಳೆಲ್ಲ ನೀವು ಯಾವ ವಿಷಯದಲ್ಲಿ ಅವಮಾನ ಹೊಂದಿದ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ನೀವೆಲ್ಲವನ್ನು ಚಿಂತೆಗಳನ್ನು ಬಿಟ್ಟು ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ದೇವರು ನಮಗೆ ತಿರುಗಿ ನಂದಾವರ್ತಿ ಆತ ನಮ್ಗೆ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ಆತ ನಮಗೆ ಮೇಲೆ ಕೆತ್ತುವಂತ ದೇವರು. ಆತನು ನಮಗೆ ಶಾಶ್ವತವಾದ ಆತನ ಆಶೀರ್ವಾದದಿಂದ ಆತನ ಪ್ರೀತಿಯಿಂದ ನಮ್ಮ ನಡೆಸ್ತಾ ಇದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವರು ಆತ ನಮ್ಗೆ ಆಶೀರ್ವಾದ ಮೂಲಕವಾಗಿ ನಿಮ್ಮನ್ನು ಆತನ ಬಲಪಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಯ ತಂದೆ ದೇವರೇ. ಮುಂಜಾನೆ ಸಮಯ ತಂದೆ ಅದ್ಭುತ ರೀತಿಯಾಗಿ ನೀವು ವಾಗ್ದಾನ ಮಾಡಿದ ಪ್ರಭಾ, ನಿಮ್ಮ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರೇ. ನೀವು ಯಾವ ಗೌರವ ಸ್ಥಿತಿಯಲ್ಲಿ ನಾವು ಕಳ್ಕೊಂಡಿದ್ದೆ ಅದೇ ಗೌರವವನ್ನು ಹೊಂದ್ಕೊಳ್ಳುವಂತೆ ನೀವೆಲ್ಲ ಅವಮಾನ ಸ್ಥಿತಿಗಳನ್ನು ತೆಗೆದು ನಮಗೆ ಆಶೀರ್ವಾದವನ್ನು ಕೃಪೆ ಮಾಡುವಂತ ದೇವರು ನೀವಾಗಿರು ಪ್ರಭಾ. ಎಷ್ಟು ಜನರು ಯಾವ ವಿಷಯದಲ್ಲಿ ತಂದೆ ಅವಮಾನ ಹೊಂದಿದ್ರು ಪ್ರಭಾ, ತಿರುಗಿನಂತಹ ತಂದೆ ನಿಮ್ಮ ಶಾಶ್ವತವಾದ ಆಶೀರ್ವಾದದಿಂದ ನೀವು ದಯಪಾಲಿಸ್ರಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರ ಪ್ರಭಾ. ವಿಶೇಷವಾಗಿ ತಂದೆ ಎಷ್ಟು ಜನರು ತಂದೆ ಕಷ್ಟದಲ್ಲಿದ್ದಂಥ ಮಕ್ಕಳಿಗೆ ಕಷ್ಟದಿಂದ ಬಿಡುಗಡೆ ಮಾಡ್ರಿ, ರೋಗದಲ್ಲಿದ್ದಂಥ ಮಕ್ಕಳಿಗೆ ರೋಗದಿಂದ ಬಿಡುಗಡೆ ಮಾಡ್ರಿ, ಮತ್ತು ಕೋರ್ಕೆ ಶಿಷ್ಯ ಸಾಲ ಹಿಂಸೆ ಪ್ರತಿಯೊಂದು ವಿಷಯದಲ್ಲಿ ಭಯಪಡುವಂತ ಗೌರವ ಇಲ್ಲಂತ ಸ್ಥಿತಿಯಲ್ಲಿ ಎಷ್ಟು ಜನ ದುಃಖದಲ್ಲಿ ಜೀವಿಸ್ತಿದ್ರು ಪ್ರಭಾ. ವಿಶೇಷವಾಗಿ ತಂದೆ ತಿರುಗಿ ನಂದ ಹೊರತಿ ನಾನು ಗೌರವ ಕೊಡ್ತೀನಿ ಎಂಬುದಾಗಿ, ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರ ಪ್ರಾರ್ಥನೆ ಬಯಸುವಾಗ ಪ್ರಭಾ, ಅವರ ಕುಟುಂಬದಲ್ಲಿದ್ದ ಪ್ರತಿಯೊಂದು ಅವಮಾನ ಸ್ಥಿತಿಗಳೆಲ್ಲ ತೆಗೆದು ನೀವು ನಿಮ್ಮ ಆಶೀರ್ವಾದದಿಂದ ನೀವೆಲ್ಲಾ ರೀತಿಗೆ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತಾ ಇದ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ನಿಮ್ಮ ಶಾಶ್ವತವಾದ ಪ್ರೀತಿಯಿಂದ ಆಶೀರ್ವಾದದಿಂದ ನೀವು ದಯಪಾಲಿಸಿದ್ರಪ್ಪ. ನಿಮ್ಮ
ತಿರುಗಿ ನಾವು ಅವಮಾನ ಹೊಂದಿದಂಥ ಸ್ಥಿತಿಗಳೆಲ್ಲ ಪ್ರಭು ನೀವು ಗೌರವವನ್ನು ಕೊಡ್ತಾ ಇದ್ದೀರಪ್ಪ. ಈ ಮುಂಜಾನೆ ಸಮಯ ತಂದೆ ನಿಮ್ಮ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ಎಲ್ಲರ ಕುಟುಂಬದಲ್ಲಿ ತಂದೆ ಆಶೀರ್ವಾದಕರವಾಗಿ ಜೀವಿಸುವಂತೆ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸೆಯ ತಂದಿದ್ರೆ. ಎಷ್ಟು ಜನರು ಮ್ಯಾರೇಜ್ ಅನಿವರ್ಸರಿ ಮಾಡ್ಕೊಳ್ಳುವಂತ ಮಕ್ಕಳ ಜೀವಿತದಲ್ಲಿ ತಂದೆ ಆಶ್ವಾಸ ಬಲಪಡಿಸಿರಪ್ಪ. ಎಷ್ಟು ಜನರು ಹುಟ್ಟಿನ ಹಬ್ಬನ ಆಶ್ವಾಸಿಸುವಂತ ಮಕ್ಕಳ ಜೀವಿತದಲ್ಲಿ ತಂದೆ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಎಲ್ಲಾ ರೀತಿಯಾಗಿ ನೀವೇ ಸಹಾಯ ಮಾಡಿ ನಿಮ್ಮ ಆಶ್ರಯದಿಂದ ನಡೆಸಪ್ಪ ತಂದೆ ದೇವರೇ. ಮತ್ತು ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ಈ ಪ್ರಾರ್ಥನೆ ಮೂಲಕವಾಗಿ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ತಂದೆ ನಿಮ್ಮ ಆಶೀರ್ವಾದ ಯಾವಾಗಲೂ ಪ್ರಭು ನಮ್ಮ ಜೊತೆಲಿದ್ದು ಕಾಯ್ದು ಕಾಪಾಡಿ ನಮ್ಮ ಕೃಪೆಯಿಂದ ನಡೆಸ್ತೇವೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ರು. ಪ್ರಿಯರೇ, ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರುವಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಹೊಸಬ್ರು ಯಾರಾದ್ರೂ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕಮೆಂಟ್ಗಳ ಮೂಲಕವಾಗಿ ಪ್ರಾರ್ಥನೆ ತಿಳಿಸ್ರಿ. ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಆಶ್ರಯಿಸಿ ಬಲಪಡಿಸುವಂತ ದೇವ್ರು ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.